ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಸಂಭವಿಸಿರೋದು. ಈ ದುರಂತದಲ್ಲಿ ಈವರೆಗೆ 144 ಜನ ಸಾವನ್ನಪ್ಪಿದ್ದಾರೆ. 200 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. 135 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಈಗ ಮುಕ್ತಾಯ ಆಗಿದ್ದು 200ಕ್ಕೂ ಹೆಚ್ಚು ಮನೆಗಳು ಕುರುಹು ಸಿಗದಂತೆ ಧ್ವಂಸವಾಗಿವೆ. ಇನ್ನು ಸಾವಿನ ಸಂಖ್ಯೆ ಇನ್ನೂ ಏರಿಕೆ ಆಗೋ ಸಾಧ್ಯತೆ ಅಧಿಕವಾಗಿದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಶವಗಳು ಸಿಗ್ತಾನೆ ಇದೆ. ಕೇರಳದ ಘೋರ ದುರಂತದಲ್ಲಿ ಕರ್ನಾಟಕದ 6 ಜನ ಸಾವನ್ನಪ್ಪಿರೋದು. ಇನ್ನು 9 ಜಿಲ್ಲೆಯ ವಿವಿಧ ಸ್ಥಳಗಳಿಂದ ಕೇರಳಕ್ಕೆ ಹೋಗಿರೋರು ಕೂಡ ಹಲವರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ನಾಪತ್ತೆಯಾದವರ ಪತ್ತೆಗಾಗಿ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ. ಈವರೆಗೂ 144 ಹೆಚ್ಚು ಜನ ಸಾವನ್ನಪ್ಪಿದರೆ 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ವಯನಾಡಿನ ಸುತ್ತ ಹಲವು ಗ್ರಾಮಗಳಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ, ನಾಪತ್ತೆ ಆಗಿರುವಂತಹ ಜನರ ರಕ್ಷಣೆಗಾಗಿ NDRF, SDRF, ಅಗ್ನಿಶಾಮಕ ಸೇನಾ ಸಿಬ್ಬಂದಿ ಈ ಎಲ್ಲ ಸಂಸ್ಥೆಗಳು ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಕೇರಳ ಸರ್ಕಾರವು ಕೂಡ ಈಗಾಗಲೇ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ. ಅಲರ್ಟ್ ಘೋಷಣೆ ಮಾಡಿದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಆಗಿರುವಂತಹ ಜಾಗಕ್ಕೆ ಧಾವಿಸುವಂತಹ ಕೆಲಸ ಆಗ್ತಾ ಇದೆ. ಕೇಂದ್ರ ಸರ್ಕಾರವು ಕೂಡ ಈಗಾಗಲೇ ಕೇರಳಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದೆ. ಸದ್ಯಕ್ಕೆ ವಯನಾಡು ಜಿಲ್ಲೆಯ ಸುತ್ತಮುತ್ತ ಮತ್ತು ಈ ಒಂದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುವಂತಹ ಗ್ರಾಮಗಳು, ಇನ್ನು ಕೆಲವು ಕಡೆ ಸಮಸ್ಯೆಗಳು ಮುಂದುವರಿತಾ ಇದೆ. ಚೂರಲ್ಮಲೈ ಗ್ರಾಮ ನಾಮಾವಶೇಷ ಆಗಿರೋದು. NDRF, SDRF, ಅಗ್ನಿಶಾಮಕ ದಳ ಹಾಗೇನೆ ಯೋಧರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಸತತವಾಗಿ ರಕ್ಷಣಾ ಕಾರ್ಯ ನಡೀತಾನೇ ಇದೆ. ಮತ್ತೊಂದು ಕಡೆ ಸಂತ್ರಸ್ತರನ್ನ ನದಿ ದಾಟಿಸೋದಕ್ಕೇನೆ ಯೋಧರು ಹರಸಾಹಸ ಪಡಬೇಕಾಗಿದೆ. ಈಗ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಒಂದು ರೀತಿ ಚಾಲೆಂಜಿಂಗ್ ಆಗಿದೆ. ನಿರಂತರವಾಗಿ ಮಳೆ ಸುರಿತಾ ಇರೋದು ಒಂದು ಕಡೆ ಆದರೆ ರಕ್ಷಣಾ ಕಾರ್ಯಾಚರಣೆ ಸಮಸ್ಯೆ ಆಗ್ತಾ ಇದೆ. ಆದಾಗ್ಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ರಂಜಿತ್. ಈಗ ಕೇರಳದಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಎಕ್ಸಾಕ್ಟ್ಲಿ ತಾವೀಗ ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ? ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ರಕ್ಷಣಾ ಕಾರ್ಯಾಚರಣೆ ಮತ್ತೆ ಮುಂದುವರೆದಿದೆಯಾ? ಹೇಗೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಕಲ್ಪೆಟ್ಟ ಅನ್ನುವ ಸ್ಥಳದಲ್ಲಿದ್ದೀನಿ. ಕಲ್ಪೆಟ್ಟದಿಂದ ಚೂರನ್ಮಲೈಗೆ ಸುಮಾರು 15 ಕಿಲೋಮೀಟರ್ ಇದೆ. ನೋಡಿ ಶ್ರೀಪಾದ್ ಪಾಟೀಲ್, ಬೆಳಿಗ್ಗೆಯಿಂದಲೇ ರಕ್ಷಣಾ ತಂಡಗಳು ಸೇರಿದಂತೆ NDRF, SDRF, ಫೈರ್ ಸಿಬ್ಬಂದಿ ಸೇರಿದಂತೆ ಎಲ್ಲ ಸ್ಥಳೀಯರು ಕೂಡ ರಕ್ಷಣೆಗೆ ಧಾವಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ರೆಸ್ಕ್ಯೂ ಆಪರೇಷನ್ ಬೆಳಿಗ್ಗೆ 6:30 ಆರಂಭ ಆಗಿದೆ. ನಾವಿನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಚೂರನ್ಮಲೆಯನ್ನು ತಲುಪ್ತೀವಿ. ಚೂರನ್ಮಲೆಯಲ್ಲಿ ನಿನ್ನೆ ರಾತ್ರಿ 11 ಗಂಟೆವರೆಗೂ ಕೂಡ ನಾವಿದ್ವಿ. 11 ಗಂಟೆಗೆ ನಿನ್ನೆ ರೆಸ್ಕ್ಯೂ ಆಪರೇಷನ್ ಅನ್ನು ಸ್ಥಗಿತಗೊಳಿಸಿದ್ರು. ಪ್ರತಿಕೂಲವಾದಂಥ ವಾತಾವರಣ ಇಲ್ಲದೆ ಇರುವ ಕಾರಣ ಚೂರನ್ಮಲೆ ಅನ್ನುವ ಸ್ಥಳದಲ್ಲಿ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಸುಮಾರು 4 ಹಳ್ಳಿಗಳು ಸಂಪೂರ್ಣವಾಗಿ ನೀರಿನಲ್ಲಿ ಹುದುಗಿ ಹೋಗಿದ್ದಾವೆ. ಆ 4 ಹಳ್ಳಿಯ ಸುಮಾರು 200ಕ್ಕೂ ಕೂಡ ಹೆಚ್ಚು ಜನ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರೆ ಸುಮಾರು 145ಕ್ಕೂ ಹೆಚ್ಚು ಜನ ಆ ಒಂದು ಚೂರನ್ಮಲೆ ಅನ್ನುವ ಸ್ಥಳದಲ್ಲಿ ನಿನ್ನೆ ಸಂಪೂರ್ಣವಾಗಿ ಆದಂಥ ಆ ಒಂದು ಘೋರ ದುರಂತಕ್ಕೆ ಮೃತಪಟ್ಟಿದ್ದಾರೆ. ಇವತ್ತು ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿದಿದೆ. ಸಾವಿನ ಸಂಖ್ಯೆ ಏರ್ಪಂತ ಎಲ್ಲ ಸಾಧ್ಯತೆಗಳಿದೆ. ಆಂಬ್ಯುಲೆನ್ಸ್ಗಳ ಸೈರನ್ ಇನ್ನೇನು ಆರಂಭ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೇ ಸ್ಥಳದಿಂದ ಗಾಯಾಳುಗಳನ್ನಾಗಿರ್ಬೋದು ಅಥವಾ ಡೆಡ್ ಬಾಡಿಗಳನ್ನ ಸಾಗಿಸ್ಬೇಕಾಗಿದೆ. ಇದು ಕಲ್ಪೆಟ್ಟ ಅನ್ನೋ ಜಾಗ, ಇದು ವಯನಾಡಿನ ಹೆಡ್ ಕ್ವಾರ್ಟರ್ಸ್. ಇದು ಇನ್ನು ಕೆಲವೇ ಹೊತ್ತಿನಲ್ಲಿ ನಾವು ತಲುಪ್ತೀವಿ, ಸ್ಥಳವನ್ನು ತಲುಪ್ತೀವಿ. ನೋಡಿ ಶ್ರೀಪಾದ್ ಪಾಟೀಲ್, ಘೋರ ದುರಂತದಲ್ಲಿ ಮೃತಪಟ್ಟವರು ಕನ್ನಡಿಗರು ಕೆಲವರು ಇದ್ದಾರೆ. 6 ಜನ
ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ ಒಂದೊಂದೇ ವೆಹಿಕಲ್ಗಳು ಹೋಗ್ತಾ ಇದೆ, ಏನೇನು ರೆಸ್ಕ್ಯೂಗೆ ಏನೇನು ಬೇಕು ನೋಡಿ. ಈ ಓಮಿನಿ ಏನು ಹೋಯ್ತಿದ್ದು ರೆಸ್ಕ್ಯೂ ಆಪರೇಷನ್ ವಾಹನ ಇದೇ ಸ್ಥಳದಲ್ಲಿ ಹೋಗ್ತಾ ಇದೆ. ಪೊಲೀಸ್ ಸೇರಿದಂತೆ ಸುಮಾರು 100 ಜನ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಶ್ರೀಪಾದ್ ಪಾಟೀಲ್ ಕನ್ನಡಿಗರು ಹಾಗೆ ಜಯಪ್ರಕಾಶ್ ಶೆಟ್ಟಿ ಅಂತ ಹೇಳಿ ನನ್ನ ಜೊತೆಲಿದ್ದಾರೆ. ಅವರು ಕೂಡ ಚೂರನ್ಮಲೆಗೆ ಹೋಗೋರಿದ್ರು, ಆದರೆ ಆ ದುರಂತ ಏನಾಗಿದೆ ಅವರೀಗ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಹೇಳಿ, ಏನಾಯ್ತು ಆಕ್ಚುಲಿ, ನೀವು ಏನು ನೋಡಿದ್ರಿ? ಅಂದರೆ ನಾನು ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇನೆ ಕಾವೇರಿಯಿಂದ ಕನ್ಯಾಕುಮಾರಿ. ಅದು 20ನೇ ತಾರೀಕು BGS ಸ್ಕೂಲ್ ಸೋಮಪೇಟೆಯಿಂದ ಸ್ಟಾರ್ಟ್ ಮಾಡಿ ನಾನು ಕುಶಾಲನಗರ ಆ ರೂಟು ಎಲ್ಲ ಆಡ್ಕೊಂಡು ಕುಟ್ಟದಿಂದ ಕಲ್ಪಟ್ಟಕ್ಕೆ ಬಂದುಬಿಟ್ಟೆ. ಕಲ್ಪಟ್ಟೆಗೆ ಮೊನ್ನೆ ರಾತ್ರಿ ಬಂದುಬಿಟ್ಟೆ. ನಾನು ಬೆಳಿಗ್ಗೆ ಬೇಗ ಎದ್ದೇಳುವವನು. ನಾನು 4:30 5 o'clockಗೆ ಟೀ ಕುಡಿಯೋಕ್ಕೆ ಬಂದೆ. ಒಂದು 6:06ವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ತುಂಬ ನನಗೆ ಏನೋ ಒಂದು ದುರಂತ ಆಯ್ತಂತ ಭಯ ಆಯಿತು. ಆಮೇಲೆ ಹೋಟೆಲ್ಗೆ ಹೋದಾಗ ಅವನು ಹೇಳಿದ್ರು ಈ ಥರ ಒಂದು ರಾತ್ರಿ 2 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಮತ್ತು ಒಂದು 2-3 ಊರೇ ಅದರಲ್ಲಿ ಸರ್ವನಾಶ ಆಗಿದೆ, ಮತ್ತು ಸಾವು ಆಗಿದ್ದ ಸಂಖ್ಯೆ ತುಂಬ ಜಾಸ್ತಿ ಇರ್ಬೋದು. ಮತ್ತು ಯಾಕಂದರೆ ಒಂದು 200 ಮನೆಯೇ ವಾಶೌಟ್ ಆಗಿ ಹೋಗಿದೆ. ಒಂದು ಮನೆಯಲ್ಲಿ ಒಂದು 5 ಜನ ಇದ್ರೇನು 1,000 ಜನ ಈಗ ಮಿಸ್ಸಿಂಗ್ ಇದ್ದಾರೆ ಅಂತ ನಮಗೆಲ್ಲ ಇದೆ. ಇದು ಮಾತ್ರ ಏನಂದರೆ ನಾವು ಮನುಷ್ಯರೇ ಇದಕ್ಕೆಲ್ಲ ಒಂದು ಥರದಲ್ಲಿ ಕಾರಣ ಆಗಿರ್ತೇವೆ. ಯಾಕಂದರೆ ನಾನು ನಾರ್ತ್ಗೆ ಹೋಗ್ತೇನೆ, ಗಂಗಾ ತಟದಲ್ಲಿ ಎಲ್ಲ ನದಿದ ಭಾಗನೂ ನಾವು ತಗೊಂಡು ಬಿಡ್ತೇವೆ, ಅಲ್ಲಿ ಹೌಸಿಂಗ್ ಮಾಡ್ತೇವೆ. ನಾವು ಈಗ ನೀವು ಇಲ್ಲಿ ಉತ್ತರಾಖಂಡ್ಗೆ ಹೋಗಿ, ನೀವು ಡಲಹೌಸ್ಗೆ ಹೋಗಿ, ಶಿಮ್ಲಾಗೆ ಹೋಗಿ, ನಮ್ಮ ಕೊಡಗು ಆ ಮಟ್ಟದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಇದೆ. ನಾವು ಹೆಚ್ಚು ಜನಸಂಖ್ಯೆನ ಅಲ್ಲಿ ಬಟ್ಟಿಲ್ಲ. ಬಟ್ ಜನಸಂಖ್ಯೆ ಒಂದು ಪ್ರಕೃತಿದ ವಿಕೋಪ, ಅಂದರೆ ಭೂ ಅಗ್ನಿ ಜಲವಾಯು ಆಕಾಶ. ಶ್ರೀಪಾದ್ ಪಾಟೀಲ್ ಸುಮಾರು 1,000ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ಈಗ ಕೇರಳ ಸರ್ಕಾರಕ್ಕೆ ಅವರನ್ನ ಹುಡುಕು ದೊಡ್ಡ ಚಾಲೆಂಜ್. ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಕೇರಳ ಸರ್ಕಾರಕ್ಕೆ ಎಲ್ಲ ರೀತಿ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದೆ. ನರೇಂದ್ರ ಮೋದಿ ಅವರು 2 ಲಕ್ಷ ರೂಪಾಯಿ ಆಲ್ರೆಡಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ವಯನಾಡಿಗೆ ಬರ್ತಾರೆ. ಅದರ ಹೊರತಾಗಿ ಇವತ್ತು ಆರ್ಮಿ ಹೆಲಿಕಾಪ್ಟರ್ಗಳ ಮೂಲಕ ಇವತ್ತು ರೆಸ್ಕ್ಯೂ ಕಾರ್ಯಾಚರಣೆಯನ್ನು ನಡೆಸುತ್ತೆ. ರೋಪ್ಗಳನ್ನು ಬಳಸ್ತಾ ಇದ್ದಾರೆ. ಆ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆ ನಿನ್ನೆ ರಾತ್ರಿ ಎಲ್ಲ ನಡೆದಿತ್ತು. ಇವತ್ತು ಇನ್ನೂ ಕೂಡ ರೆಸ್ಕ್ಯೂ ಕಾರ್ಯಾಚರಣೆ ವೇಗವಾಗಿ ಮಾಡಬಹುದು. ಅದರ ಹೊರತಾಗಿ ಶ್ರೀಪಾದ್ ಪಾಟೀಲ್ ಇವತ್ತು ಬಹಳ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಆ ಮಣ್ಣು ಏನಿದೆ ಇಷ್ಟು ಈ ಕಾಲಿನ ಈ ಭಾಗದವರೆಗೂ ಕೂಡ ಮಣ್ಣು ಕಾಲಿಟ್ಟರೆ ನೆಲದಡಿಗೆ ಹೋಗುತ್ತೆ. ಈ ಕಾರಣದಿಂದ ಮತ್ತೆ ಎಷ್ಟು ಜನ ಮಿಸ್ ಆಗಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಮತ್ತು ಇಡೀ ಕೇರಳ ರಾಜ್ಯಾದ್ಯಂತ ಇವತ್ತು ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಇಳಿಸುವ ಮೂಲಕ ಶೋಕಾಚರಣೆಯನ್ನ 2 ದಿನಗಳ ಕಾಲ ನಡೆಸ್ತಾರೆ. ಸುಮಾರು 5 ಕೋಟಿ ರೂಪಾಯಿಯನ್ನ ವಿಪತ್ತು ನಿಧಿ ಆಲ್ರೆಡಿ ಈಗ ತಕ್ಷಣಕ್ಕೆ ಬಳಸ್ಕೊಳ್ಳೋದಕ್ಕೆ ಕೇರಳ ಸರ್ಕಾರ ಹೇಳಿದೆ. ತಮಿಳುನಾಡು ಸರ್ಕಾರವೂ ಕೂಡ ಕೈ ಹಿಡಿದಿದೆ. ಬೆಂಗಳೂರಿನಿಂದ ರೆಸ್ಕ್ಯೂ ತಂಡಗಳು ಬಂದಿದ್ದಾವೆ, ಹಾಗೆ ಸೇನಾ ಸಿಬ್ಬಂದಿಯು ಕೂಡ ಬಂದಿದ್ದಾರೆ. ಶ್ರೀಪಾದ್ ಪಾಟೀಲ್ ಇವತ್ತಂತೂ ಬಹಳ ಶೋಚನೀಯವಿರುತ್ತೆ ಪರಿಸ್ಥಿತಿ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ.